ಈಗ ಏನು ಜಿಲ್ಲಾ ಚಾಲನಾ ಸಮಿತಿ ಏನೋ ಒಂದು ಉದಾಸೀನ ಮಾಡತ್ತಂದ್ರೆ ಈಗಲ್ಲ ಸದ್ಯಕ್ಕಲ್ಲ ನಾನು ಹೇಳೋದು ಹಿಂದಿನ ನೀವು ಈಗಲ್ಲ. ಯಾಕಂದರೆ ನೀವು ನಮ್ಮ ಪತ್ರಿಕಾಗೋಷ್ಠಿ ಬಂದವ್ರದ್ರಿ ಆ ಪ್ರಶ್ನೆ ಆಗೂ ಕೇಳಿದ್ರಿ ನೀವು. ಆದರೆ ಇನ್ನೊಂದು ಹೆಂಗಿದ್ರಿ ಯಾವಾಗಿದ್ದರೂ ಸಹಿತ ಈ ಹೋರಾಟಗಳು ಒಂದು ವ್ಯವಸ್ಥಿತ ರೀತಿಯೊಳಗೆ ಹೋಗಬೇಕಾಗತ್ತೆ. ಆ ಹೋರಾಟ ಸಲುವಾಗಿ ನಾವೊಂದು ಸಮಿತಿ ಮಾಡಿದಾಗ ಆ ಸಮಿತಿಗೆ ಪೂರಕವಾಗಿ ನಮ್ಮ ನಡೆ ಇರಬೇಕಾಗೈತಿ. ಯಾಕಂದರೆ ಎಲ್ಲರ ಕೈ ಕುಡಿದಾಗ ಒಂದು ಶಕ್ತಿ ನಿರ್ಮಾಣ ಆಕೈತಿ. ಅಕಸ್ಮಾತ್ ನಮ್ಮ ಈ ಹೋರಾಟದೊಳಗೆ ಏನಾದರೂ ಸ್ವಲ್ಪ ಇದಾದರೆ ಅದು ಬೇರೆ ರೀತಿ ಆಕೈತಿ. ಅದಕ್ಕೆ ನಾವು ಏನೇ ಕೆಲಸ ಮಾಡಿದ್ರೆ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿಯ ನೇತೃತ್ವವಾಗಿ ಕೆಲಸ ಮಾಡೋರ ಅದರ ಅಧ್ಯಕ್ಷರಾದ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರ ನೇತೃತ್ವವಾಗಿ ಈ ಹೋರಾಟ ಮಾಡೋದು. ಕೆಲವು ದಿನಗಳ ಹತ್ತನೇ ಒಂದು ದೊಡ್ಡ ಮಠಾಧೀಶರು ಎಲ್ಲ ಕೊಡ್ಕೊಳ್ಳೋದು ಒಂದು ಇದು ಮಾಡಿ ಸರ್ ಪ್ರತಿಭಟನೆ ಮಾಡಿದ್ರು. ಅವ್ರು ಹೇಳ್ತಿದ್ದಾರೆ ಸರ್ ಯಾರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಹತ್ತನೇ ಜಿಲ್ಲಾ ಮಾಡ್ಕೊಂಡು ನಾವು ಹೆಂಗೆ ಮಾಡ್ಕೊಂಡು ನಮ್ಗೆ ಗೊತ್ತೈತಿ. ಏನೋ ಗುರ್ಲಾಪುರ ಮಾತ್ರ ಹೋರಾಟ ಮಾಡಿ ನಾವು ಜಿಲ್ಲಾ ಪಡ್ಕೊಂತ ಹೇಳ್ತಾರೆ ಸರ್. ಆ ಒಂದು ದಿಟ್ಟತನ ಆ ಒಂದು ನಿರ್ಧಾರ ಅಂಥ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ನಮ್ಮ ಗೋಕಾಕ್ ಏನು ಜಿಲ್ಲಾವಾರ ಸಮಿತಿಗೆ ಯಾಕೆ ಸರ್? ನೋಡ್ರಿ ನಮ್ಮವ್ರ ಸಚಿವರು ಇಲ್ದಾಗ ಆ ಸ್ಟೆಪ್ಗೆ ಹೋಗಿಬಿಡ್ತಿದ್ದು ನಾವು. ಸರ್ಕಾರ ನಿರ್ಣಯ ಯಾವಾಗ ಹೆಂಗೆ ತಗೋದು? ಸಚಿವರ ಕರೆದ ನಿರ್ಣಯ ತಗೋಬೇಕು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಮನವೊಲಿಸಿ ಅವ್ರಿಗೆ ಪೂರಕವಾಗಿನ ಈ ಜಿಲ್ಲಾ ವಿಭಜನೆ ಆಗಬೇಕಾಗೈತಿ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಹೊರಗಿಟ್ಕೇಸಿನ ಜಿಲ್ಲಾ ವಿಭಜನೆ ಮಾಡೋಕ್ಕಾಗಂಗಿಲ್ಲ. ಮತ್ತು ನಮ್ಮ ಗೋಕಾಕ್ದವರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾಗ ನಮಗೂ ಒಂದು ಭಾವನೆ ಐತಿ, ನಮ್ಮವ್ರದಾರು ನಮಗೆ ನ್ಯಾಯ ದೊರೆತೈತೆ ಅನ್ನೋಂಥ ಭಾವನೆ ಐತಿ. ಸರಿ ಐತಿ. ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಫಸ್ಟ್ ಟೈಮ್ ನಮ್ಮ ಗೋಕಾಕನು ಜಿಲ್ಲೆ ಆಗ್ತೈತೆ ಅನ್ನೋ ಮಾತು ಮಾತಾಡಿದ್ದಾರೆ. ನೀವು ಒಂದಿಷ್ಟು ಅಬ್ಸರ್ವ್ ಮಾಡಿರ್ಬೇಕಾರೆ ಅವ್ರ ಮಾಧ್ಯಮದಲ್ಲಿ ಹೇಳಿದ್ದೆ. ಬೈಲೊಂಗಲ್ಲು ಮತ್ತು ಅತನಿ ಕೇಳಾಕತ್ತಾರ, ಕೇಳೋದೇನು ತಪ್ಪಲ್ಲ. ಅವ್ರನ್ನ ಹಿಂದಗಡೆ ನಾವು ಅದ್ರ ಬಗ್ಗೆ ಪರಿಗಣಿಸ್ತೀವಿ. ಈಗೇನಿದ್ರು ಗೋಕಾಕ ಮತ್ತು ಚಿಕ್ಕೋಡಿ ಅನ್ನೋ ಮಾತನ್ನು ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವ್ರ ಹೇಳಿಕೆ ನಾವು ಸ್ವಾಗತ ಮಾಡಕತ್ತೀವಿ. ಫಸ್ಟ್ ಟೈಮ್ ಇದು ಜಾರಕಿಹೊಳಿ ಸಹೋದರರಿಂದ ಫಸ್ಟ್ ಟೈಮ್ ಇಂಥ ಒಂದು ಸ್ಟೇಟ್ಮೆಂಟ್ ಕೇಳಾಕತ್ತೀವಿ ನಾವು. ಅದಕ್ಕೆ ನಮಗೆ ವಿಶ್ವಾಸ ಐತಿ ಸರ್ ಜಿಲ್ಲಾ ಮಾಡ್ತಾರೆ. ಸರ್ ಮಾಧ್ಯಮದಲ್ಲಿ ಒಂದು ಚರ್ಚೆ ಆಗ್ತದೆ, ಡಿಸೆಂಬರ್ ಕೊನೆ ಹಂತದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಅಷ್ಟ ಮಾಡ್ತಾರೋ ಗೋಕಾಕ್ ಮಾಡಂಗಿಲ್ಲ. ಅದು ಒನ್ ಟೈಮ್ ಆ ರೀತಿ ಆದ್ರೆ ತಮ್ಮ ನೀವು ಒಂದು ಹೋರಾಟ ಯಾವ ರೀತಿ ಸರ್? ಅತ್ಯಂತ ಉಗ್ರ ಹೋರಾಟ ಮಾಡಿದ್ರು. ಗೋಕಾಕ್ ಬಿಟ್ಟು ಏನಾದ್ರು ಚಿಕ್ಕೋಡಿ ಒಂದ ಮಾಡಿದ್ರಂದ್ರೆ ಹಿಂದೆ ಅಂದು ನೋಡಿಲ್ಲ. ನಮ್ಮನ್ನ ಎಲ್ಲಾನು ಅವ್ರು ಹಿಂಡಲ್ಗಾದಾಗ ಹಾಕಿದ್ರು ಗಟ್ಟಿದೀವಿ. ಮತ್ತೆ ಅದನ್ನ ಜಿಲ್ಲಾ ಮಾಡ್ಕೊಂಡ ತೀರ್ತೀವಿ. ಹೋರಾಟಕ್ಕೆ ಯಾವ ಅವಕಾಶ ಇಲ್ಲ. ನೀವು ಇನ್ನೊಂದು ಹೇಳಲ್ಲ, ಅತನಿ ಬಗ್ಗೆ ಹೇಳಲಾಗ ಅತನಿ ಅವ್ರ ಪಾಪ ಅಲ್ಲಿ ಸಚಿವರಿಲ್ಲ ಅನ್ನೋದ್ಲೆ ಅವ್ರಿಗೆ ಆ ಭಾವನೆ ವ್ಯಕ್ತಪಡಿಸಿರ್ಬೇಕು. ನಮ್ಮವರು ಸಚಿವರದಾಗ ನಾವ್ಯಾಕೆ ಆ ಸ್ಥಿತಿಗೆ ಹೋಗ್ನಿ? ಮತ್ತು ನಮ್ಮವ್ರ ಸಚಿವರಿದ್ದಾಗ ನಮ್ಮ ಜಿಲ್ಲೆ ಆಗಂಗಿಲ್ಲೇನ್ರಿ? ಹಂಗಿದ್ದಾಗ ನಾವು ಆ ಹೋರಾಟಕ್ಕೆ ಹಾಕಿಡಿಬೇಕು. ಅಲ್ಲ, ನಮ್ಮ ಪರವಾಗಿ ಅವರಲ್ಲಿ ಅದಾರ. ಇಲ್ಲ ಅಷ್ಟಕ್ಕೂ ನಮ್ಮಲ್ಲಿ ವರದಿ ಅದಾವ್ರಿ, ನಮಗೆ ಐತಿ, ಅವ್ರಿಗೆ ಭರವಸೆ ಇಲ್ಲ. ಆ ಕಾರಣಕ್ಕಾಗಿ ಅವ್ರು ಆ ರೀತಿ ಹೇಳ್ತಾರೆ. ನಮಗೆಲ್ಲ ವರದಿ ಅದಾವು, ನಮ್ಮ ಪರವಾಗಿ ಅದಾವು, ಅನುಕೂಲ ಐತಿ. ಸರನಲ್ಲಿ ಹೇಳ್ತಾರೆ ಇಲ್ಲ ಗೋಕಾಕು ಮತ್ತು ಚಿಕ್ಕೋಡಿ ಎಲ್ಲ ಬೆಳಗಾವಿ ಭಾಗದಲ್ಲಿ ಇರಲಿ, ನಮ್ಮ ಹತ್ತನೇ ಜಿಲ್ಲೆ ಮಾಡಿ ಅವರು ಅಂದ್ರೆ ರಾಜ್ಯದ ಅವನ್ನೆಲ್ಲ ಕುಟ್ಕೊಂಡು ಅಲ್ಲೇ ಬೆಳಗಾವಿ ಅಂತ ಇರಲಿ. ಇಲ್ಲ ಅವ್ರ ಬೇಡಿಕೆ ಅವ್ರು ಹೇಳ್ತಾರೆ. ಇಲ್ಲ ಹಂಗಿದ್ರೆ 15 ಯಾಕೆ ಮತ್ತೆ ಬೇರೆ ಕೇಳ್ತಾರೆ ಅವ್ರು? ಬೆಳಗಾವಿ ಜಿಲ್ಲೆ ಒಂದಾಗಿ ಅದೇ ಬೆಳಗಾವಿ ಶಕ್ತಿತ್ವಾಗಿಲ್ಲ ಅಂದ್ರೆ 15 ಬೇರೆ ಪ್ರಶ್ನೆ ಬರಂಗಿಲ್ಲ. 15 ಬೇರೆ ಕೇಳ್ತಾರೆ. ಅಲ್ಲ ಕೇಳಿಲ್ಲಿ ವರದಿ ಒಳಗೆ ಯಾವುದೋ ಒಂದು ಮಾಡ್ಬೇಕಾದ್ರೆ ವರದಿಯನ್ನು ವಿಚಾರ ಮಾಡ್ತಾರೆ. ಅತನಿ ಯಾವ ವರದಿ ಒಳಗಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ. ನೋಡಿ ನಾವು ಬೇರೆ ಬಗ್ಗೆ ಏನು ಮಾತಾಡೋದು ನೋಡಿ. 1 ಮಿನಿಟ್ ಅದು ಅತನಿ ನೋಡಿ. ಅತನಿ ಅವ್ರ ಜಿಲ್ಲಾ ಆಗಲಿ ಕ್ಲೇಮ್ ಮಾಡತ್ತಾರಲ್ಲ, ಅದು ಅವ್ರ ಹಕ್ಕು. ಯಾರೇ ಆಗಲಿ ತಮ್ಮ ಭಾಗ ತಮ್ಮ ಊರು ಜಿಲ್ಲಾ ಆಗಬೇಕು ಅಂತ ಭಾವನೆ ಇರ್ತೈತಿ. ಅದಕ್ಕೆ ಪೂರ್ವಕವಾಗಿ ಹೋರಾಟ ಇರ್ತೈತಿ. ಸ್ವಾರ್ಥ ಏನಿರ್ತೈತಿ ಅಂದ್ರೆ ನಮ್ಮ ಭಾಗ ನಮ್ಮ ಇದು ಅಭಿವೃದ್ಧಿ ಆಗಲಿ ಅನ್ನೋಂಥ ಸ್ವಾರ್ಥ ಇರ್ತೈತಿ. ಅವ್ರಿಗೂ ಅದ ಸ್ವಾರ್ಥ, ನಮಗೂ ಅದ ಸ್ವಾರ್ಥ. ಇವತ್ತು ಚಿಕ್ಕೋಡಿ ಅವ್ರು ಕೇಳ್ತಾರೋ, ನಾವು ಅವ್ರಿಗೆ ಯಾಕೆ ಕೇಳ್ತೀರಿ ಅನ್ನೋಕೆ ಬರೋಂಗಿಲ್ಲ. ಬೈಲೊಂಗಲ್ದವ್ರು ಜಿಲ್ಲಾ ಆಗಲಿ ಕೇಳ್ತಾರೋ, ಅವ್ರಿಗೆ ಯಾಕೆ ಕೇಳ್ತೀರಿ ಅನ್ನೋಂಗಿಲ್ಲ. ಮತ್ತು ಇನ್ನೊಂದು 3-4 ಜಿಲ್ಲಾ ಆಗೋಷ್ಟು ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲಾ ದೊಡ್ಡದೈತಿ. 3-4 ಜಿಲ್ಲಾ ಆಗೋಷ್ಟು ದೊಡ್ಡದೈತಿ. ತಪ್ಪಿ 4 ಜಿಲ್ಲಾ ಆದರೂ ಸಹಿತ ನಮ್ದೇನು ಅಭ್ಯಂತರ ಇಲ್ಲ, ಅದನ್ನು ಸ್ವಾಗತ ಮಾಡ್ತೀವಿ ನಾವು.